ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕುಶಲ ಪ್ರಶ್ನೆಯ ರೂಪದಲ್ಲಿ ಶ್ರೀರಾಮನು ಭರತನಿಗೆ ರಾಜನೀತಿಯನ್ನು ಉಪದೇಶಿಸಿದುದು ಎಂಬ 100ನೆಯ ಸರ್ಗಕ್ಕೆ ಸ್ವಾಗತ. ಜಟಿಲಂ ಚೀರವಸನಂ ಪ್ರಾಂಜಲಿಂ ಪತಿತಂ ಭುವಿ ದದರ್ಶ ರಾಮೋ ದುರ್ದರ್ಶಂ ಯುಗಾಂತೆ ಭಾಸ್ಕರಂ ಯಥ. ಜಟಾಧಾರಿಯಾಗಿದ್ದ, ನಾರುಮಡಿಯನ್ನುಟ್ಟಿದ್ದ, ಯುಗಾಂತದ ಸೂರ್ಯನೋಪಾದಿಯಲ್ಲಿ ನೋಡಲು ಅಶಕ್ಯನಾಗಿದ್ದ, ಕೈ ಮುಗಿದುಕೊಂಡೇ ನೆಲದ ಮೇಲೆ ಬಿದ್ದಿರುವ ಭರತನನ್ನು ಶ್ರೀರಾಮನು ನೋಡಿದನು. ಭರತನ ಗುರುತೆ ಶ್ರೀರಾಮನಿಗೆ ಸಿಗಲಿಲ್ಲ. ಅವನು ಅಷ್ಟು ಕೃಶನಾಗಿದ್ದನು. ಕುಂದಿದ ಮುಖಭಾವದಿಂದ ಕೂಡಿದ್ದ ಅತ್ಯಂತ ಕೃಶನಾಗಿರುವ ಅವನು ತನ್ನ ತಮ್ಮನಾದ ಭರತನೇ ಎಂಬುದನ್ನು ಹೇಗೋ ತಿಳಿದು ಅವನನ್ನು ತನ್ನೆರಡೂ ತೋಳುಗಳಿಂದ ಹಿಡಿದೆತ್ತಿದನು. ಬಳಿಕ ಶ್ರೀರಾಮನು ಭರತನ ನೆತ್ತಿಯನ್ನು ಆಘ್ರಾಣಿಸಿ ಗಾಢವಾಗಿ ಆಲಂಗಿಸಿಕೊಂಡು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆದರ ಪೂರ್ವಕವಾಗಿ ಪ್ರಶ್ನಿಸಿದನು. ಮಗು, ತಂದೆಯಲ್ಲಿ? ಅವನನ್ನು ಬಿಟ್ಟು ನೀನೊಬ್ಬನೇ ಈ ಕಾಡಿಗೆ ಬಂದಿರುವೆಯಲ್ಲವೇ? ಅವನು ಜೀವಿಸಿರುವಾಗ ನೀನು ಅಯೋಧ್ಯೆಯನ್ನು ಬಿಟ್ಟು ಬಂದುದು ಸರಿಯಲ್ಲ. ಬಹಳ ದೂರದಲ್ಲಿರುವ ಸೋದರ ಮಾವನ ಮನೆಯಿಂದ ಬಂದಿರುವ ಭರತನನ್ನು ನಾನು ಬಹಳ ಕಾಲ ನಂತರ ಈ ಕಾಡಿನಲ್ಲಿ ನೋಡುತ್ತಿದ್ದೇನೆ. ನಿನ್ನ ಶರೀರವನ್ನಂತೂ ನೋಡಲು ಸಾಧ್ಯವಾಗುತ್ತಿಲ್ಲ. ಅಷ್ಟು ಬಡವಾಗಿ ಹೋಗಿರುವೆ. ಭರತ, ನೀನು ಕಾಡಿಗೇಕೆ ಬಂದೆ? ರಾಜನು ರಾಜ್ಯವಾಳಿಕೊಂಡಿರುವನೇ? ಅವನ ಆಜ್ಞಾನುಸಾರವಾಗಿ ನೀನು ಇಲ್ಲಿಗೆ ಬಂದಿರುವೆಯಾ? ದೀನನಾದ ಮತ್ತು ದುಃಖಿತನಾದ ರಾಜನು ಇಷ್ಟು ಬೇಗ ಲೋಕಾಂತರವನ್ನು ಹೊಂದಿಲ್ಲ ತಾನೆ? ನೀನು ಬಾಲಕನಾಗಿರುವ ಕಾರಣ ಶಾಶ್ವತವಾದ ರಾಜ್ಯ ಸಿಂಹಾಸನದಿಂದ ಭ್ರಷ್ಟನಾಗಿಲ್ಲ ತಾನೆ? ಸತ್ಯ ವಿಕ್ರಮನಾದ ತಂದೆಯ ಶುಶ್ರೂಷೆಯನ್ನು ಮಾಡುತ್ತಿರುವೆಯಲ್ಲವೇ? ರಾಜಸೂಯ ಅಶ್ವಮೇಧಾದಿ ಯಾಗಗಳನ್ನು ಮಾಡಿರುವ, ಧರ್ಮದಲ್ಲಿಯೇ ಅಚಲವಾದ ನಿಷ್ಠೆಯುಳ್ಳ ಸತ್ಯನಿಷ್ಠನಾದ ದಶರಥನು ಕುಶಲಿಯಾಗಿರುವನೇ? ವಿದ್ವಾಂಸರಾದ ಧರ್ಮನಿಷ್ಠರಾದ ಮಹಾ ತೇಜಸ್ವಿಗಳಾದ ಇಕ್ಷ್ವಾಕು ಕುಲದ ಅರಸರಿಗೆ ಪುರೋಹಿತರಾದ ಬ್ರಾಹ್ಮಣ ಶ್ರೇಷ್ಠರಾದ ವಸಿಷ್ಠರನ್ನು ಹಿಂದಿನಂತೆಯೇ ಗೌರವದಿಂದ ಸತ್ಕರಿಸುತ್ತಿರುವೆಯಾ? ಕೌಸಲ್ಯೆಯು ಸುಪುತ್ರವತಿಯಾದ ಸುಮಿತ್ರೆಯು ಸುಖವಾಗಿರುವರೆ? ಕೈಕೇಯಿ ದೇವಿಯು ಆನಂದದಿಂದ ಇರುವಳೆ? ವಿನಯ ಸಂಪನ್ನನಾದ ಸತ್ಕುಲ ಪ್ರಸೂತನಾದ ಮಹಾವಿದ್ವಾಂಸನಾದ ಅಸೂಯಾರಹಿತನಾದ ಶಾಸ್ತ್ರೋಕ್ತವಾದ ಧರ್ಮಗಳಲ್ಲಿಯೇ ಯಾವಾಗಲೂ ದೃಷ್ಟಿಯುಳ್ಳ ವಸಿಷ್ಠರ ಪುತ್ರನಾದ ಸೂಯಜ್ಞನನ್ನು ನೀನು ಹಿಂದಿನಂತೆ ಸತ್ಕರಿಸುತ್ತಿರುವೆಯಲ್ಲವೇ? ಅಗ್ನಿಹೋತ್ರವೇ ಮೊದಲಾದ ಎಲ್ಲ ಯಜ್ಞಗಳ ವಿಧಿವಿಧಾನಗಳನ್ನು ತಿಳಿದಿರುವ ಬುದ್ಧಿವಂತನಾದ ಸರಳ ಸ್ವಭಾವದ ಪುರೋಹಿತನನ್ನು ನಿನ್ನ ಅಗ್ನಿಕಾರ್ಯಗಳಲ್ಲಿ ನಿಯೋಜಿಸಿರುವೆಯಾ? ಅವನು ನಿನಗೆ ಈಗ ಮಾಡಬೇಕಾದ ಮತ್ತು ಮುಂದೆ ಮಾಡಬೇಕಾಗಿರುವ ಹೋಮ ಹವನಗಳ ವಿಷಯದಲ್ಲಿ ಸಕಾಲದಲ್ಲಿ ತಿಳುವಳಿಕೆ ಕೊಡುತ್ತಿರುವನೇ? ಯಜ್ಞಗಳಿಂದ ದೇವತೆಗಳನ್ನು, ಶುಶ್ರೂಷೆಯಿಂದ ಮಾತಾಪಿತೃಗಳನ್ನು ಭರಿಸಿ ಪೋಷಿಸುವುದರಿಂದ ಭೃತ್ಯರನ್ನು, ಐಶ್ವರ್ಯ ಪ್ರದಾನದಿಂದ ಪಿತೃ ಸಮಾನರಾದ ಜ್ಞಾತಿ ಬಾಂಧವರನ್ನು, ನಮಸ್ಕಾರಗಳಿಂದ ವೃದ್ಧರನ್ನು, ಪಾರಿತೋಷಕ ಪ್ರದಾನಗಳಿಂದ ವಿದ್ವಾಂಸರನ್ನು, ವೈದ್ಯರನ್ನು, ದಾನ ಕೊಡುವುದರಿಂದ ಬ್ರಾಹ್ಮಣರನ್ನು ತೃಪ್ತಿಗೊಳಿಸುತ್ತಿರುವೆಯಾ? ಮಂತ್ರರಹಿತವಾದ ಶ್ರೇಷ್ಠವಾದ ಬಾಣಗಳ ಪ್ರಯೋಗಗಳಲ್ಲಿಯೂ, ಮಂತ್ರಸಹಿತವಾದ ಶ್ರೇಷ್ಠವಾದ ಅಸ್ತ್ರಗಳ ಪ್ರಯೋಗದಲ್ಲಿಯೂ ನಿಪುಣನಾದ ಅರ್ಥಶಾಸ್ತ್ರ ವಿಶಾರದನಾದ ಉಪಾಧ್ಯಾಯನಾದ ಸುಧನ್ವನನ್ನು ಹಿಂದಿನಂತೆಯೇ ಗೌರವಿಸುತ್ತಿರುವೆಯಲ್ಲವೇ? ನಿನಗೆ ಸಮಾನರು, ಶೂರರು, ವಿದ್ವಾಂಸರು, ಜಿತೇಂದ್ರಿಯರು, ಸತ್ಕುಲ ಪ್ರಸೂತರು, ಇತರರ ಇಂಗಿತವನ್ನು ಮುಖದರ್ಶನ ಮಾತ್ರದಿಂದಲೇ ತಿಳಿಯಲು ಸಮರ್ಥರಾದವರು ಆದವರನ್ನು ನೀನು ಮಂತ್ರಿಗಳನ್ನಾಗಿ ಮಾಡಿಕೊಂಡಿರುವೆಯಾ? ಮಂತ್ರೋ ವಿಜಯ ಮೂಲಂ ಹಿ ರಾಜ್ಞಾಂ ಭವತಿ ರಾಘವ ಸುಸಂವೃತೋ ಮಂತ್ರಧರೈರ್ ರಮಾತ್ಯೈ ಶಾಸ್ತ್ರಕೋವಿದೈಹಿ. ಭರತ, ನಿಷ್ಠಾವಂತರಾದ, ಚತುರರಾದ, ನೀತಿಶಾಸ್ತ್ರ ವಿಶಾರದರಾದ ಮಂತ್ರಿಗಳಿಂದ ಗುಟ್ಟಾಗಿ ಇಡಲ್ಪಡುವ ಮಂತ್ರಾಲೋಚನೆಯು, ಅಂದರೆ ರಾಜ್ಯದ ವ್ಯವಹಾರಗಳು, ರಾಜರ ವಿಜಯಕ್ಕೆ ಮುಖ್ಯ ಕಾರಣವಾಗುತ್ತದೆ. ಕಚ್ಚಿನ್ನಿದ್ರಾವಶಂ ನೈಷೀಹಿ ಕಚ್ಚಿತ್ ಕಾಲೇ ಪ್ರಬುಧ್ಯಸೆ ಕಚ್ಚಿಚ್ಚಾ ಪರರಾತ್ರೇಶು ಚಿಂತಯಸ್ಯರ್ಥ ನೈಪುಣಂ. ನೀನು ಅಸಮಯದಲ್ಲಿ ನಿದ್ರೆಗೆ ಅಧೀನನಾಗುವುದಿಲ್ಲ ತಾನೆ? ಬ್ರಾಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವೆಯಲ್ಲವೇ? ಮಧ್ಯರಾತ್ರಿಯು ಕಳೆದ ನಂತರ ಅರ್ಥಸಿದ್ಧಿಯ ಉಪಾಯವನ್ನು ಕುರಿತು ಯೋಚಿಸುವೆಯಲ್ಲವೇ?
ಕಚ್ಚಿನ್ ಮಂತ್ರಯಸೆ ನೈಕ ಕಚ್ಚಿನ್ನ ಬಹುಭಿಃ ಸಹ ಕಚ್ಚಿತ್ತೇ ಮಂತ್ರಿತೋ ಮಂತ್ರೋ ರಾಷ್ಟ್ರಂ ನ ಪರಿಧಾವತಿ. ನೀನೊಬ್ಬನೇ ಕುಳಿತು ರಾಜ್ಯಾಂಗದ ಮುಖ್ಯ ವಿಷಯಗಳನ್ನು ಸಮಾಲೋಚಿಸುತ್ತಿಲ್ಲ ತಾನೆ, ಹಾಗೂ ಅನೇಕರೊಡನೆ ಸೇರಿಕೊಂಡು ಮಂತ್ರಾಲೋಚನೆಯನ್ನು ಮಾಡುತ್ತಿಲ್ಲ ತಾನೆ. ಮಂತ್ರಿಗಳೊಡನೆ ಕೂಡಿ ಸಮಾಲೋಚಿಸಲ್ಪಟ್ಟ ಮಂತ್ರಾಲೋಚನೆಯು ಕಾರ್ಯಗತವಾಗುವ ಮೊದಲೇ ಶತ್ರು ರಾಷ್ಟ್ರಗಳಿಗೆ ತಿಳಿಯುವುದಿಲ್ಲ ತಾನೆ. ಯಾವ ಕಾರ್ಯದ ಸಾಧನೆಯು ಬಹಳ ಸುಲಭವೋ ಮತ್ತು ಹೆಚ್ಚು ಲಾಭದಾಯಕವೋ ಅಂತಹ ಅರ್ಥ ಸಾಧನೆಯ ಕಾರ್ಯವು ಯಾವುದೆಂಬುದನ್ನು ಮೊದಲೇ ನಿಶ್ಚಯಿಸಿ ಬೇಗ ಪ್ರಾರಂಭಿಸುವೆಯಾ? ಯಾವುದೇ ಕಾರಣದಿಂದಲೂ ನಿಧಾನ ಮಾಡುವುದಿಲ್ಲ ತಾನೆ. ಕಚ್ಚಿತ್ತೇ ಸುಕೃತಾನ್ಯೇವ ಕೃತರೂಪಾಣಿ ವಾಪುನಃ ವಿದುಸ್ತೆ ಸರ್ವಕಾರ್ಯಾಣಿ ನ ಕರ್ತವ್ಯಾನಿ ಪಾರ್ಥಿವಾಹ. ನಿನ್ನ ಸಾಮಂತ ರಾಜನು ನಿನ್ನಿಂದ ಮಂತ್ರಿತವಾದ ಯೋಜನೆಗಳಲ್ಲಿ ಪೂರ್ಣವಾಗಿ ಮುಗಿದಿರುವ ಮತ್ತು ಮುಗಿಯುತ್ತಾ ಬಂದಿರುವ ಕಾರ್ಯಗಳನ್ನು ಮಾತ್ರವೇ ತಿಳಿಯುತ್ತಿರುವರಲ್ಲವೇ? ಮಂತ್ರಾಲೋಚನೆಯಿಂದ ನಿಶ್ಚಿತವಾಗಿ ಪ್ರಾರಂಭವಾಗದಿರುವ ಯೋಜನೆಗಳನ್ನು ತಿಳಿಯುತ್ತಿಲ್ಲ ತಾನೆ. ಕಚ್ಚಿನ್ನ ತರ್ಕೈರ್ಯುಕ್ತ್ಯ ವಾಯೇ ಚಾಪ್ಯ ಪರಿಕೀರ್ತಿತಾಃ ತ್ವಯಾ ವಾ ತವ ವಾಮಾತ್ಯೈರ್ಬುಧ್ಯತೆ ತಾತ ಮಂತ್ರಿತಂ. ನಿನ್ನಿಂದಾಗಲಿ ನಿನ್ನ ಮಂತ್ರಿಗಳಿಂದಾಗಲಿ ಸಮಾಲೋಚಿಸಲ್ಪಟ್ಟು ಬಹಿರಂಗಪಡಿಸದೆ ರಹಸ್ಯವಾಗಿರುವ ವಿಷಯಗಳು ಇತರರಿಂದ ಊಹೆಗಳಿಂದಾಗಲಿ ಯುಕ್ತಿಗಳಿಂದಾಗಲಿ ತಿಳಿಯಲ್ಪಡುತ್ತಿಲ್ಲ ತಾನೆ. ಕಚ್ಚಿತ್ ಸಹಸ್ರಾನ್ ಮೂರ್ಖಾಣಾಮೇಕಮಿಚ್ಛಸಿ ಪಂಡಿತಂ ಪಂಡಿತೋ ಹ್ಯರ್ಥಕೃಚ್ಛ್ರೇಷು ಕುರ್ಯಾನ್ ನಿಶ್ರೇಯಸಂ ಮಹತ್. ರಾಜ್ಯ ಕಾರ್ಯ ನಿರ್ವಹಣೆಗೆ 1000 ಮೂರ್ಖರನ್ನು ಇಟ್ಟುಕೊಳ್ಳುವುದಕ್ಕೆ ಬದಲಾಗಿ ಒಬ್ಬ ಪಂಡಿತನನ್ನು ಬಯಸುವೆಯಲ್ಲವೇ? ಪಂಡಿತನಾದವನು ಒಬ್ಬನೇ ಇದ್ದರೂ ಆರ್ಥಿಕವಾಗಿ ಮುಗ್ಗಟ್ಟು ಒದಗಿ ಬಂದಾಗ ದೇಶಕ್ಕೆ ಹೆಚ್ಚು ಶ್ರೇಯಸ್ಕರವಾದ ಕಾರ್ಯವನ್ನು ಮಾಡಬಲ್ಲನು. ಈ ಸಂದರ್ಭದಲ್ಲಿ ಗಮನಿಸಿ, ಪ್ರಸ್ತುತದಲ್ಲಿ ನಾವು ಮಾಡುತ್ತಿರುವುದೇನು? ಪ್ರಸ್ತುತದಲ್ಲಿ ಇರುವುದು ಪ್ರಜಾಪ್ರಭುತ್ವ, ಅಂದರೆ ಹೆಸರಿಗೆ ಪ್ರಜೆಗಳೇ ರಾಜರು ಎಂದು. ಆದರೆ ಆ ರಾಜರೇ ಆಗಿರುವಂತಹ ಪ್ರಜೆಗಳು ಎಂತಹ ಮೂರ್ಖರನ್ನು, ಅಂದರೆ ಶಿಕ್ಷಣದ ಅಂದರೆ ಸಾಧಾರಣವಾದ ಶಿಕ್ಷಣವೂ ಇಲ್ಲದವನೇ ಶಿಕ್ಷಣ ಮಂತ್ರಿ, ಯುದ್ಧ ಮಾಡಿಯೇ ಅನುಭವವಿಲ್ಲದವನು ಸೈನ್ಯಕ್ಕೆ ಒಡೆಯನಾಗಿರುತ್ತಾನೆ. ಈ ರೀತಿಯಾಗಿ ಎಷ್ಟೋ ಮಂದಿ ಆಯಾ ಸ್ಥಾನಗಳಿಗೆ ಯೋಗ್ಯರೇ ಅಲ್ಲದವರು ಕೇವಲ ಹಣ ಬಲದಿಂದ, ಜನ ಬಲದಿಂದ, ಧನ ಬಲದಿಂದಾಗಿ ಆ ಸ್ಥಾನಕ್ಕೆ ಬಂದು ಕುಳಿತು ಅದೆಷ್ಟು ಮೂರ್ಖರ ಕೈಯಲ್ಲಿ ನಾವು ದೇಶವನ್ನು ಒಪ್ಪಿಸಿಬಿಟ್ಟಿದ್ದೇವೆ. ಸಹಸ್ರಾಣ್ಯಪಿ ಮೂರ್ಖಾಣಾಂ ಯದ್ಯುಪಾಸ್ತೆ ಮಹೀಪತಿ ಅಥವ್ಯಾಪ್ಯಯುತಾನ್ಯೇವ ನಾಸ್ತಿ ತೇಷು ಸಹಾಯತ. ಮಹೀಪತಿಯು 1000 ಏಕೆ 10,000 ಮೂರ್ಖರನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡಿದ್ದರೂ ಅವರಿಂದ ಯಾವ ವಿಧವಾದ ಸಹಾಯವೂ ಆಗುವುದಿಲ್ಲ. ಏಕೋಪ್ಯಮಾತ್ಯೋ ಮೇಧಾವಿ ಶೂರೋ ದಕ್ಷೋ ವಿಚಕ್ಷಣಃ ರಾಜಾನಾಂ ರಾಜಪುತ್ರಂ ವಾ ಪ್ರಾಪಯೇನ್ ಮಹತೀಂ ಶ್ರಿಯಂ. ಮೇಧಾವಿಯು, ಶೂರನು, ದಕ್ಷನು, ವಿಚಕ್ಷಣನೂ ಆಗಿರುವ ಒಬ್ಬನೇ ಮಂತ್ರಿಯಾದರೂ ರಾಜನನ್ನಾಗಲಿ ರಾಜಪುತ್ರನನ್ನಾಗಲಿ ಮಹತ್ತರವಾದ ಐಶ್ವರ್ಯದಿಂದ ಸಂಪನ್ನನನ್ನಾಗಿ ಮಾಡಬಲ್ಲನು. ಕಚ್ಚಿನ್ ಮುಖ್ಯ ಮಹತ್ವೇವ ಮಧ್ಯಮೇಶು ಚ ಮಧ್ಯಮಾಃ ಜಘನ್ಯಾಸ್ತು ಜಘನ್ಯೇಷು ಭೃತ್ಯಾಃ ಕರ್ಮಸು ಯೋಜಿತಾಃ. ಪ್ರಥಮ ಶ್ರೇಣಿಯ ಭೃತ್ಯರನ್ನು ಉತ್ತಮ ಕಾರ್ಯಗಳಲ್ಲಿಯೂ, ಮಧ್ಯಮ ಶ್ರೇಣಿಯ ಸೇವಕರನ್ನು ಸಾಮಾನ್ಯವಾದ ಕೆಲಸಗಳಲ್ಲಿಯೂ, ಕೆಳ ದರ್ಜೆಯ ಸೇವಕರನ್ನು ಕನಿಷ್ಠ ಶ್ರೇಣಿಯ ಕಾರ್ಯಗಳಲ್ಲಿಯೂ ನಿಯೋಜಿಸಿರುವೆಯ. ಅಮಾತ್ಯಾನುಪಧಾತೀತ ನಿತ್ಯಪೈತಾಮಹಾನ್ ಶುಚೀನ್ ಶ್ರೇಷ್ಠಾನ್ ಶ್ರೇಷ್ಠೇಶು ಕಚ್ಚಿತ್ವಂ ನಿಯೋಜಯಸಿ ಕರ್ಮಸು. ಚೆನ್ನಾಗಿ ಪರೀಕ್ಷಿಸಲ್ಪಟ್ಟ ತಾತ ಮುತ್ತಾತಂದಿರ ಕಾಲದಿಂದಲೂ ಅಮಾತ್ಯರ ಪೀಳಿಗೆಯಲ್ಲಿಯೇ ಹುಟ್ಟಿರುವ ತ್ರಿಕರಣ ಶುದ್ಧಿ ಇರುವ ಶ್ರೇಷ್ಠರಾದ ಅಮಾತ್ಯರನ್ನು ಬಹು ಮುಖ್ಯವಾದ ಕಾರ್ಯಗಳಲ್ಲಿ ನಿಯೋಜಿಸುತ್ತಿರುವೆಯಲ್ಲವೇ. ಕಚ್ಚಿನ್ನೋಗ್ರೇಣ ದಂಡೇನ ಭೃಶಮದ್ವೇಜಿತ ಪ್ರಜಂ ರಾಷ್ಟ್ರಂ ತವಾನುಜಾನಂತಿ ಮಂತ್ರಿನಃ ಕೇಕಯೇ ಸುತ. ನಿನ್ನ ರಾಷ್ಟ್ರದಲ್ಲಿ ನಿನ್ನಿಂದ ಕೊಡಲ್ಪಡುವ ಉಗ್ರವಾದ ಶಿಕ್ಷೆಯಿಂದ ಉದ್ವಿಗ್ನರಾದ ಮಂತ್ರಿಗಳು ಮತ್ತು ಪ್ರಜೆಗಳು ಮತ್ತು ಮಂತ್ರಿಗಳು ನಿನ್ನನ್ನು ಅವಮಾನಗೊಳಿಸುತ್ತಿಲ್ಲ ತಾನೆ. ಕಚ್ಚಿತ್ವಾಂ ನಾವಜಾನಂತಿ ಯಾಜಕಾ ಪತಿತಂ ಯಥಾ ಉಗ್ರ ಪ್ರತಿಗ್ರಹೀತಾಂ ಕಾಮಯಾನಮೀವ ಸ್ತ್ರೀಯಃ. ಯಾಜಕರು ಪತಿತನಾದ ಯಜಮಾನನನ್ನು, ಸ್ತ್ರೀಯರು ಕಾಮುಕನಾದ ಪುರುಷನನ್ನು ತಿರಸ್ಕರಿಸುವಂತೆ
ಕ್ರೌರ್ಯದಿಂದ ತೆರಿಗೆಗಳನ್ನು ಸಂಗ್ರಹಿಸುವನೆಂದು ತಿಳಿದು ಪ್ರಜೆಗಳು ನಿನ್ನನ್ನು ಅವಮಾನಿಸುತ್ತಿಲ್ಲ ತಾನೆ. ನೀನು ಕ್ರೌರ್ಯದಿಂದ ತೆರಿಗೆಗಳನ್ನು ಸಂಗ್ರಹಿಸುತ್ತಿಲ್ಲವಷ್ಟೇ. ಉಪಾಯ ಕುಶಲಂ ವೈದ್ಯಂ ಭೃತ್ಯಂ ಸಂದೂಷಣೆ ರಥಂ ಶೂರಮೈಶ್ವರ್ಯ ಕಾಮಂಚ ಯೋನ ಹಸ್ತಿ ಸವಧ್ಯತೆ. ಉಪಾಯ ಕುಶಲನಾದ ವೈದ್ಯನನ್ನು, ರಾಜನ ದೂಷಣೆಯಲ್ಲಿಯೇ ನಿರತನಾದ ಸೇವಕನನ್ನು, ಐಶ್ವರ್ಯ ಅಥವಾ ರಾಜ್ಯ ಕಾಮನಾದ ಶೂರನನ್ನು ಯಾವ ರಾಜನು ಸಂಹರಿಸುವುದಿಲ್ಲವೋ ಅವನು ವೈದ್ಯರೇ ಮೊದಲಾದವರಿಂದ ವಧಿಸಲ್ಪಡುತ್ತಾನೆ. ಕಚ್ಚಿದೃಷ್ಟಸ್ಯ ಶೂರಶ್ಚ ಧೃತಿಮಾನ್ ಮತಿಮಾನ್ ಶುಚಿಃ ಕುಲೀನಶ್ಚಾನುರಕ್ತಶ್ಚ ದಕ್ಷ ಸೇನಾಪತಿ ಕೃತಃ. ಸದಾ ಸಂತುಷ್ಟನಾಗಿರುವವನನ್ನು, ಶೂರನನ್ನು, ಧೈರ್ಯಶಾಲಿಯನ್ನು, ಬುದ್ಧಿವಂತನನ್ನು, ಅಂತಃಶುದ್ಧಿ ಬಹಿಶುದ್ಧಿಗಳಿಂದ ಕೂಡಿರುವವನನ್ನು, ಸತ್ಕುಲ ಪ್ರಸೂತನನ್ನು, ನಿನ್ನಲ್ಲಿಯೇ ಅನುರಕ್ತನಾಗಿರುವವನನ್ನು, ಕಾರ್ಯದಲ್ಲಿ ದಕ್ಷತೆಯಿರುವವನನ್ನು ಸೇನಾಪತಿಯನ್ನಾಗಿ ಮಾಡಿಕೊಂಡಿರುವೆಯ. ಬಲವಂತಶ್ಚ ಕಚ್ಚಿತ್ತೇ ಮುಖ್ಯ ಯುದ್ಧ ವಿಶಾರದಾಹ ದೃಷ್ಟಾ ಪದಾನ ವಿಕ್ರಾಂತ ಸ್ವಯಾ ಸತ್ಕೃತ್ಯ ಮಾನಿತಾಹ. ಅತ್ಯಂತ ಬಲಿಷ್ಠರಾದ, ಹಿಂದೆ ಹಲವಾರು ಯುದ್ಧಗಳಲ್ಲಿ ಸಾಹಸ ಕಾರ್ಯಗಳನ್ನು ಮಾಡಿ ಪ್ರಸಿದ್ಧಿ ಹೊಂದಿರುವ ಯುದ್ಧ ವಿಶಾರದರಾದ ಶೂರರಾದ ಸೇನಾ ನಾಯಕರನ್ನು ನೀನು ವಿಶೇಷ ಸಮಾರಂಭಗಳಲ್ಲಿ ಆಹ್ವಾನಿಸಿ ಸತ್ಕರಿಸಿ ಗೌರವಿಸುತ್ತಿರುವೆಯ. ಕಚ್ಚಿದ್ ಬಲಸ್ಯ ಭಕ್ತಂಚ ವೇತನಂಚ ಯಥೋಚಿತಂ ಸಂಪ್ರಾಪ್ತ ಕಾಲಂ ದಾತವ್ಯಂ ದದಾಸಿನ ವಿಳಂಬಸೆ. ಸೈನಿಕರಿಗೆ ಯಥೋಚಿತವಾಗಿ ಆಯಾ ಕಾಲಕ್ಕೆ ಕೊಡಬೇಕಾದ ಊಟದ ಭತ್ಯವನ್ನು, ಮಾಸಾಶರವನ್ನು ವಿಳಂಬ ಮಾಡದೆ ಕೊಡುತ್ತಿರುವೆಯಲ್ಲವೇ. ಕಾಲಾತಿಕ್ರಮಣಾಚ್ಚೈವ ಭಕ್ತವೇತನಯೋ ಭ್ರತಾಃ ಭರ್ತು ಕುಪ್ಯಂತೆ ದುಷ್ಯಂತಿ ಸೋನರ್ಥ ಸುಮಹಾನ್ ಸ್ಮೃತಃ. ಭರತ, ದಿನನಿತ್ಯ ಮತ್ತು ಮಾಸಾಶನಗಳಿಂದ ಜೀವಿಸುವ ಸೇವಕರು ಅಥವಾ ಸೈನಿಕರು ದಿನಗೂಲಿಯಾಗಲಿ ತಿಂಗಳ ಸಂಬಳವಾಗಲಿ ಸಕಾಲಕ್ಕೆ ಸಿಕ್ಕದಿದ್ದರೆ ತಮ್ಮ ಒಡೆಯನ ವಿಷಯದಲ್ಲಿ ಕೋಪಗೊಳ್ಳುತ್ತಾರೆ ಮತ್ತು ಒಡೆಯನನ್ನು ನಿಂದಿಸುತ್ತಾರೆ. ಅವರು ಅಸಮಾಧಾನ ಹೊಂದಿದರೆ ಅದರಿಂದ ದೇಶಕ್ಕೆ ಬಹಳ ಅನರ್ಥ ಉಂಟಾಗುತ್ತದೆ. ಆದುದರಿಂದ ವೇತನ ಭತ್ಯೆಗಳನ್ನು ನಿಯತವಾದ ಕಾಲದಲ್ಲಿ ಕೊಡಬೇಕು. ಯಾವ ಕಾರಣದಿಂದಲೂ ನಿಧಾನಿಸಬಾರದು. ಕಚ್ಚಿತ್ ಸರ್ವೇನುರಕ್ತಸ್ತ್ವಾಂ ಕುಲಪುತ್ರಾಂ ಪ್ರಧಾನತಃ ಕಚ್ಚಿತ್ ಪ್ರಾಣಾಂ ಸ್ತವಾರ್ಥೇಶು ಸಂತ್ಯಜಂತಿ ಸಮಾಹಿತಾಃ. ಭರತ, ನಿನ್ನ ವಿಷಯದಲ್ಲಿ ಎಲ್ಲ ಪ್ರಜೆಗಳು, ಎಲ್ಲ ಮಂತ್ರಿಗಳು, ಎಲ್ಲ ಸೈನಿಕರು, ಋತ್ವಿಜರು ಅನುರಕ್ತರಾಗಿರುವರೇ. ಅದರಲ್ಲಿಯೂ ಮುಖ್ಯವಾಗಿ ಸತ್ಕುಲದಲ್ಲಿ ಹುಟ್ಟಿರುವ ಕ್ಷತ್ರಿಯ ರಾಜಕುಮಾರರು ಅನುರಕ್ತರಾಗಿರುವರೇ. ನಿನ್ನ ದೇಶದ ಸಲುವಾಗಿ ಮತ್ತು ನಿನ್ನ ಸಲುವಾಗಿ ಒಟ್ಟಾಗಿ ಸೇರಿ ಪ್ರಾಣಗಳನ್ನಾದರೂ ತೊರೆಯಲು ಸಿದ್ಧರಾಗಿರುವರೇ. ಕಚ್ಚಿಜ್ಜಾನಪದೋ ವಿದ್ಯಾಂ ದಕ್ಷಿಣಂ ಪ್ರತಿಭಾನವಾನ್ ಯಥೋಕ್ತವಾದಿ ದೂತಸ್ತೆ ಕ್ರತೋ ಭರತ ಪಂಡಿತಃ. ಸ್ವದೇಶದವನಾಗಿಯೂ ವಿದ್ವಾಂಸನಾಗಿಯೂ ಕೇಳಿದ ಪ್ರಶ್ನೆಗಳಿಗೆ ಒಡನೆಯೇ ಉತ್ತರ ಕೊಡುವ ಸಾಮರ್ಥ್ಯವಿರುವವನಾಗಿಯೂ ಸಂದರ್ಭಕ್ಕೆ ತಕ್ಕಂತೆ ಎಷ್ಟು ಮಾತನಾಡಬೇಕೋ ಅಷ್ಟು ಮಾತ್ರ ಮಾತನಾಡುವವನಾಗಿಯೂ ಪಂಡಿತನಾಗಿಯೂ ಇರುವವನನ್ನು ರಾಯಭಾರಿಯನ್ನಾಗಿ ಮಾಡಿಕೊಂಡಿರುವೆಯಲ್ಲವೇ. ಕಚ್ಚಿದೃಷ್ಟಾದಶಾನ್ಯೇಷು ಸ್ವಪಕ್ಷೇ ದಶಪಂಚಚ ತ್ರಿಭಿಸ್ತಿರಭಿರವಿಜ್ಞಾತೈರ್ವೇತ್ಸಿ ತೀರ್ಥಾನಿ ಚಾರಕೈಃ. ಶತ್ರುಪಕ್ಷದ 18 ಅಧಿಕಾರಿಗಳ ಮೇಲೂ ಸ್ವಪಕ್ಷದ 15 ಅಧಿಕಾರಿಗಳ ಮೇಲೂ ಮೂರು ಮಂದಿ ಗುಪ್ತಚಾರರನ್ನಿಟ್ಟು ಅವರ ಇಂಗಿತಗಳನ್ನು ಅನುದಿನವೂ ಗ್ರಹಿಸುತ್ತಿರುವೆಯ. ಕಚ್ಚಿದ್ವಪಾಸ್ಥಾನ ಹಿತಾನ್ ಪ್ರತಿಯಾಂತಾಶ್ಚ ಕಚ್ಚಿದ್ವಪಾಸ್ಥಾನ ಹಿತಾನ್ ಪ್ರತಿಯಾತಾಂಶ್ಚ ಸರ್ವದಾ ದುರ್ಬಲ ನನವಜ್ಞಾಯ ವರ್ತಸೆ ರಿಪುಸೂದನ. ಶತ್ರುಸೂದನನೇ, ಅಹಿತರಾದ ಜನರನ್ನು ಅಥವಾ ರಾಜದ್ರೋಹಿಗಳನ್ನು ಗಡೀಪಾರು ಮಾಡಿದಾಗ ಕೆಲವು ವರ್ಷಗಳ ನಂತರ ಅವರು ದೇಶದೊಳಗೆ ನುಸುಳಿ ಬಂದಲ್ಲಿ ಅಂಥವರನ್ನು ದುರ್ಬಲರೆಂದು ತಾತ್ಸಾರ ಮಾಡುವುದಿಲ್ಲ ತಾನೆ. ಕಚ್ಚಿನ್ನ ಲೌಕಾಯತಿಕಾಂತ್ರ ಹೃಣಾಂಸ್ತಾತ ಸೇವಸೆ ಅನರ್ಥ ಕುಶಲಾಹ್ಯೇತೆ ಬಾಲಾ ಪಂಡಿತ ಮಾನಿನಃ. ಚಾರ್ವಾಕ ಮತಾನುಯಾಯಿಗಳಾದ ಬ್ರಾಹ್ಮಣರನ್ನು ನೀನು ಸೇವಿಸುತ್ತಿಲ್ಲ ತಾನೆ. ಅನರ್ಥವನ್ನು ಉಂಟು ಮಾಡುವ ಮಾತುಗಳನ್ನು ಆಡುವುದರಲ್ಲಿ ಇವರು ಕುಶಲರು. ಮೂರ್ಖರು ಮೇಲಾಗಿ ತಾವೇ ಮಹಾಪಂಡಿತರೆಂದು ಭಾವಿಸಿಕೊಂಡಿರುವವರು.
ಧರ್ಮಶಾಸ್ತ್ರೇಷು ಮುಖ್ಯೇಷು ವಿದ್ಯಮಾನೇಷು ದುರ್ಬುಧಾಃ ಬುದ್ಧಿಮಾನ್ ವೀಕ್ಷಿಕೀಂ ಪ್ರಾಪ್ಯ ನಿರರ್ಥಂ ಪ್ರವದಂತಿತೆ. ದುಷ್ಟ ವಿಚಾರಗಳಲ್ಲಿಯೇ ಮತ್ತು ಶ್ರುತಿ ಸ್ಮೃತಿಗಳಿಗೆ ಅಪಾರ್ಥವನ್ನು ಕಲ್ಪಿಸುವುದರಲ್ಲಿಯೇ ಮನಃಪ್ರವೃತ್ತಿಯುಳ್ಳ ಇಂತಹ ಹೀನ ಪಂಡಿತರು ಆಸ್ತಿಕ್ಯವನ್ನು ಪ್ರತಿಪಾದಿಸುವ ಮುಖ್ಯವಾದ ಧರ್ಮಶಾಸ್ತ್ರಗಳು ಅನೇಕವಿದ್ದರು. ಅವೆಲ್ಲವನ್ನು ಬದಿಗೊತ್ತಿ ಕೇವಲ ಕುತರ್ಕದಿಂದ ಪರಿಭ್ರಾಂತವಾದ ಮನಸ್ಸುಳ್ಳವರಾಗಿ ನಿರರ್ಥಕವಾಗಿ ನಿಷ್ಪ್ರಯೋಜಕವಾಗಿ ವಾದ ಮಾಡುತ್ತಿರುತ್ತಾರೆ. ಭರತ, ಮಹಾವೀರರಾದ ನಮ್ಮ ಪೂರ್ವಜರಿಂದ ವಾಸಿಸಲ್ಪಡುತ್ತಿದ್ದ ಈ ಪಟ್ಟಣವನ್ನು ಆಕ್ರಮಣ ಮಾಡುವುದು ಸಾಧ್ಯವಿಲ್ಲ ಎಂದು ಶತ್ರುಗಳು ಭಾವಿಸುವಂತೆ ಅಯೋಧ್ಯ ಎಂಬ ಹೆಸರನ್ನು ಸತ್ಯವಾದ ಹೆಸರನ್ನಾಗಿಯೇ ಮಾಡಿಕೊಂಡಿರುವ ದೃಢವಾದ ಮಹಾದ್ವಾರಗಳಿಂದ ಕೂಡಿರುವ ಆನೆ, ಕುದುರೆ, ರಥ, ಪದಾತಿಗಳಿಂದ ಪರಿಪೂರ್ಣವಾಗಿರುವ ಸ್ವಕರ್ಮ ನಿರತರಾದ ಜಿತೇಂದ್ರಿಯರಾದ ಉತ್ಸಾಹ ಭರಿತರಾದ ಸಾವಿರಾರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಂದ ಸಂಪನ್ನವಾಗಿರುವ ನಾನಾ ವಿಧವಾದ ಆಕಾರಗಳುಳ್ಳ ದೇವಸ್ಥಾನಗಳಿಂದಲೂ ರಾಜಗೃಹಗಳಿಂದಲೂ ಕಂಗೊಳಿಸುತ್ತಿರುವ ವಿದ್ವಾಂಸರಿಂದ ಸಮಾಕುಲವಾಗಿರುವ ಧನಧಾನ್ಯಗಳಿಂದ ಸಮೃದ್ಧವಾಗಿರುವ ಅಯೋಧ್ಯ ನಗರಿಯನ್ನು ಜಾಗರೂಕತೆಯಿಂದ ಚೆನ್ನಾಗಿ ರಕ್ಷಿಸುತ್ತಿರುವೆಯಲ್ಲವೇ. ಕೋಸಲ ದೇಶವು ಅಶ್ವಮೇಧಾದಿ ಮಹಾಯಜ್ಞಗಳು ನಡೆಯುವ ಪುಣ್ಯ ಭೂಮಿಗಳಿಂದ ಸಮಾವೃತವಾಗಿರುವುದೇ. ಯಾವ ವಿಧವಾದ ಆತಂಕವೂ ಇಲ್ಲದೆ ಜನರು ಸ್ವಸ್ಥ ಮನಸ್ಸಿನಿಂದ ನಿನ್ನ ದೇಶದಲ್ಲಿ ನೆಲೆಸಿರುವರಲ್ಲವೇ. ಕೋಸಲ ದೇಶವು ದೇವಸ್ಥಾನಗಳಿಂದಲೂ ಅರವಟ್ಟಿಗೆಗಳಿಂದಲೂ ಸರೋವರಗಳಿಂದಲೂ ಪರಿಶೋಭಿಸುತ್ತಿರುವುದಲ್ಲವೇ. ಸ್ತ್ರೀ ಪುರುಷರೆಲ್ಲರೂ ಸುಖದಿಂದಲೂ ಸಂತೋಷದಿಂದಲೂ ಇರುವರಲ್ಲವೇ. ಆಯಾ ಸಮಾಜದವರು ಆಗಿಂದಾಗ್ಗೆ ಆಚರಿಸುವ ಉತ್ಸವಾದಿಗಳಿಂದ ದೇಶವು ಶೋಭಿಸುತ್ತಿದೆಯಲ್ಲವೇ. ದೇಶದ ಎಲ್ಲೆಯೂ ಸರಿಯಾಗಿ ಗುರುತಿಸಲ್ಪಟ್ಟಿದೆಯಲ್ಲವೇ. ಗೋವುಗಳೇ ಮೊದಲಾದ ಸಾಧು ಪ್ರಾಣಿಗಳಿಂದ ದೇಶವು ಸಮೃದ್ಧವಾಗಿರುವುದಲ್ಲವೇ. ದೇಶದಲ್ಲಿ ಯಾವ ವಿಧವಾದ ಹಿಂಸಾಚಾರಗಳು ನಡೆಯುತ್ತಿಲ್ಲವಲ್ಲವೇ. ವ್ಯವಸಾಯದ ಭೂಮಿಗಳು ದೇವ ಮಾತೃಕೆಗಳೇ ಆಗಿರದೆ ನದಿ ಮಾತೃಕಗಳಾಗಿಯೂ ರಮ್ಯವಾಗಿಯೂ ಕಾಣುತ್ತಿವೆಯಲ್ಲವೇ. ಸಿಂಹ, ವ್ಯಾಘ್ರ, ವರಾಹಾದಿ ದುಷ್ಟ ಮೃಗಗಳಿಂದ ರಹಿತವಾಗಿದ್ದು ಯಾವ ವಿಧವಾದ ಭಯವೂ ಇಲ್ಲದೆ ಪ್ರಜೆಗಳು ನಿರಾತಂಕರಾಗಿರುವರಲ್ಲವೇ. ದೇಶದ ಹಲವಾರು ಕಡೆಗಳಲ್ಲಿ ನಾನಾ ಲೋಹಗಳ ಖನಿಜಗಳಿದ್ದು ಅವುಗಳಿಂದ ನಮ್ಮ ದೇಶವು ಶೋಭಿಸುತ್ತಿರುವುದಲ್ಲವೇ. ನಮ್ಮ ಪೂರ್ವಜರಿಂದ ರಕ್ಷಿಸಲ್ಪಟ್ಟಿರುವ ಕೋಸಲ ದೇಶವು ಪಾಪಾತ್ಮರಿಂದ ವರ್ಜಿಸಲ್ಪಟ್ಟಿದೆಯಲ್ಲವೇ. ಜನರೆಲ್ಲರೂ ಧನಧಾನ್ಯಗಳಿಂದ ಸಮೃದ್ಧರಾಗಿ ಸುಖವಾಗಿ ವಾಸ ಮಾಡುತ್ತಿರುವರಲ್ಲವೇ. ಕಚ್ಚಿತ್ತೇ ದಯಿತಾ ಸರ್ವೇ ಕೃಷಿ ಗೋರಕ್ಷ ಜೀವಿನಃ ವಾರ್ತಾಯಾಂ ಸಂಶ್ರಿತಸ್ತಾತ ಲೋಕೋಹಿ ಸುಖಮೇಧತೆ. ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯಗಳಿಂದ ಜೀವಿಸುವ ವೈಶ್ಯರು ನಿನ್ನಲ್ಲಿ ಪ್ರೀತಿಯುಳ್ಳವರಾಗಿರುವರೆ. ಕೃಷಿ, ಗೋರಕ್ಷಣೆ, ವಾಣಿಜ್ಯಗಳನ್ನು ಆಶ್ರಯಿಸಿರುವ ಲೋಕವು ಸುಖವನ್ನು ಹೊಂದುತ್ತದೆ. ತೇಷಾಂ ಗುಪ್ತಿ ಪರಿಹಾರೈ ಕಚ್ಚಿತ್ತೇ ಭರಣಂ ಕೃತಂ ರಕ್ಷಾ ಹಿ ರಾಜ ಧರ್ಮೇಣ ಸರ್ವೇ ವಿಷಯವಾಸಿನಃ. ವೈಶ್ಯರ ರಕ್ಷಣೆ ಮತ್ತು ಅವರಿಗೆ ಒದಗುವ ಕಷ್ಟಗಳ ಪರಿಹಾರ ಇವುಗಳಿಂದ ಅವರನ್ನು ಭರಿಸಿ ಪೋಷಿಸುತ್ತಿರುವೆಯಾ. ರಾಜನಾದವನು ತನ್ನ ದೇಶದಲ್ಲಿರುವ ಎಲ್ಲ ಪ್ರಜೆಗಳನ್ನು ಧರ್ಮದಿಂದ ಪರಿಪಾಲಿಸಬೇಕು. ಕಚ್ಚಿತ್ ಪ್ರಿಯ ಸಾಂತ್ರಯಸಿ ಕಚ್ಚಿತ್ತಾಶ್ವ ಸುರಕ್ಷಿತಾಃ ಕಚ್ಚಿನ್ನ ಶ್ರದ್ಧದಾಸ್ಮಾಸಂ ಕಚ್ಚಿತ್ ಗುಹ್ಯಂ ನ ಭಾಷಸೆ. ಕಷ್ಟದಲ್ಲಿರುವ ಸ್ತ್ರೀಯರನ್ನು ಸಂತೈಸುತ್ತಿರುವೆಯಾ. ಸ್ತ್ರೀಯರಿಗೆ ನಿನ್ನ ದೇಶದಲ್ಲಿ ಸಂಪೂರ್ಣವಾದ ರಕ್ಷಣೆ ಇರುವುದೇ. ಅವರಲ್ಲಿ ನೀನು ಹೆಚ್ಚಿನ ನಂಬಿಕೆಯನ್ನು ಇಡುತ್ತಿಲ್ಲ ತಾನೆ. ರಹಸ್ಯ ವಿಷಯಗಳನ್ನು ಅವರಿಗೆ ಹೇಳುತ್ತಿಲ್ಲ ತಾನೆ. ಕಚ್ಚಿನ್ನಾಗವನಂ ಗುಪ್ತಂ ಕಚ್ಚಿತ್ತೇ ಸಂತಿ ಧೇನುಕಾಃ ಕಚ್ಚಿನ್ನ ಗಣಿಕಾಶ್ವಾನಂ ಕುಂಜರಾಣಂ ಚ ತಪ್ಯಸಿ. ಆನೆಗಳಿರುವ ಕಾಡುಗಳನ್ನು ಅಂದರೆ ಲಾಯಗಳನ್ನು ರಕ್ಷಿಸುತ್ತಿರುವೆಯಾ. ಹಾಲು ಕರೆಯುವ ಹಸುಗಳು ಯಥೇಚ್ಛವಾಗಿವೆಯೇ. ನಿನ್ನಲ್ಲಿರುವ ಹೆಣ್ಣಾನೆಗಳಿಂದಲೂ ಗಂಡಾನೆಗಳಿಂದಲೂ ಕುದುರೆಗಳಿಂದಲೂ ನೀನು ತೃಪ್ತನಾಗಿಲ್ಲ ತಾನೆ. ಅಂದರೆ ಅವುಗಳನ್ನು ಇನ್ನೂ ಸಂಗ್ರಹಿಸುವುದರಲ್ಲಿ ತೊಡಗಿರುವೆ ತಾನೆ. ಕಚ್ಚಿತ್ ದರ್ಶಯಸೆ ನಿತ್ಯಂ ಮನುಷ್ಯಾಣಾಂ ವಿಭೂಷಿತಂ ಉತ್ಥಾಯೋತ್ಥಾಯ ಪೂರ್ವಾಹ್ನೆ ರಾಜಪುತ್ರ ಮಹಾಪಥೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಸಂಧ್ಯಾವಂದನಾದಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ರಾಜಯೋಗ್ಯವಾದ ಉಡುಪುಗಳಿಂದ ಶರೀರವನ್ನು ಸಿಂಗರಿಸಿಕೊಂಡು ರಾಜಮಾರ್ಗದಲ್ಲಿ ಅಂದರೆ ರಾಜಸಭೆಯಲ್ಲಿ ಪ್ರಜೆಗಳಿಗೆ ದರ್ಶನವನ್ನು ನೀಡುತ್ತಿರುವೆಯಲ್ಲವೇ.
ಕಚ್ಚಿನ್ನ ಸರ್ವೇ ಕರ್ಮಾಂತಃ ಪ್ರತ್ಯಕ್ಷಾಸ್ತೆ ವಿಷಂಗಯ ಸರ್ವೇ ವಾ ಪುನರುತ್ಕೃಷ್ಟ ಮಧ್ಯಮೇ ವಾತ್ಯ ಕಾರಣಂ. ನಾನಾ ವಿಧವಾದ ಕಾರ್ಯಗಳಲ್ಲಿ ನಿಯುಕ್ತರಾದ ನಿನ್ನ ಸೇವಕರು ನಿನ್ನೆದುರಿನಲ್ಲಿಯೇ ಯಾವ ವಿಧವಾದ ಶಂಕೆಯೂ ಇಲ್ಲದೆ, ರಾಜನೆಂಬ ಭಯವೇ ಇಲ್ಲದೆ ನಡೆದುಕೊಳ್ಳುತ್ತಿಲ್ಲ ತಾನೆ? ಅಥವಾ ನಿನಗೆ ಹೆದರಿಕೊಂಡು ದೂರವಿರುತ್ತಿಲ್ಲ ತಾನೆ? ಸೇವಕರ ವಿಷಯದಲ್ಲಿ ಮಧ್ಯಮ ಮಾರ್ಗವನ್ನು ಅವಲಂಬಿಸುವುದು ಕಾರ್ಯದ ಸಾಧನೆಗೆ ಕಾರಣವಾಗುವುದು. ಕಚ್ಚಿದ್ ದುರ್ಗಾಣಿ ಸರ್ವಾಣಿ ಧನಧಾನ್ಯಾಯುಧೋದಕೈ ಯಂತ್ರೈಶ್ಚ ಪರಿಪೂರ್ಣಾನಿ ತಥಾ ಶಿಲ್ಪಿ ಧನುರ್ಧರೈ. ನಿನ್ನ ರಾಷ್ಟ್ರದಲ್ಲಿರುವ ಎಲ್ಲ ದುರ್ಗಗಳು ಧನಧಾನ್ಯಗಳಿಂದ ಸಮೃದ್ಧವಾಗಿವೆಯೇ? ಆಯುಧಗಳಿಂದ ಪರಿಪೂರ್ಣಗಳಾಗಿವೆಯೇ? ಜಲ ಸಮೃದ್ಧವಾಗಿವೆಯೇ? ಶತಗ್ನಿಯೇ ಮೊದಲಾದ ಯಂತ್ರಗಳಿಂದ ಕೂಡಿವೆಯೇ? ಅಯಸ್ತೆ ವಿಪುಲ ಕಚ್ಚಿತ್ ಕಚ್ಚಿತ್ ಅಲ್ಪತರೋ ವೈವ್ಯಯ ಅಪಾತ್ರೇಷು ನತೆ ಕಚ್ಚಿತ್ ಕೋಶೋ ಗಚ್ಚತಿ ರಾಘವ. ನಿನಗೆ ಬರುತ್ತಿರುವ ರಾಜಾದಾಯವು ವಿಫಲವಾಗಿರುವುದಲ್ಲವೇ? ನೀನು ರಾಜ್ಯ ವ್ಯವಹಾರಗಳಿಗಾಗಿ ಮಾಡುತ್ತಿರುವ ವ್ಯಯವು ಆದಾಯಕ್ಕಿಂತಲೂ ಕಡಿಮೆಯಾಗಿರುವುದಿಲ್ಲ ಅಲ್ಲವೇ? ಬೊಕ್ಕಸದ ಮೇಲ್ವಿಚಾರಣೆಯ ಅಧಿಕಾರವು ಅಯೋಗ್ಯರಿಗೆ ಸೇರಿಲ್ಲ ತಾನೆ? ದೇವತಾರ್ಥೇ ಚ ಪ್ರೀತ್ಯರ್ಥೆ ಬ್ರಾಹ್ಮಣಾಭ್ಯಾಗತೇಷು ಅಭ್ಯಾಗತೇಷು ಚ ಯೋಧೇಷು ಮಿತ್ರವರ್ಗೇಷು ಕಚ್ಚಿದ್ ಗಚ್ಚತಿ ತೇ ವ್ಯಯಃ. ನಿನ್ನ ಐಶ್ವರ್ಯವು ದೇವತೆಗಳ ಒಲುಮೆಗಾಗಿ ಮಾಡುವ ಯಜ್ಞಗಳಿಗೂ ಪಿತೃಗಳ ಪ್ರೀತ್ಯರ್ಥವಾಗಿ ಮಾಡುವ ಕರ್ಮಗಳಿಗೂ ಅತಿಥಿ ಅಭ್ಯಾಗತರ ಸತ್ಕಾರಗಳಿಗೂ ಬ್ರಾಹ್ಮಣರ ಯೋಧರ ಮಿತ್ರವರ್ಗದವರ ಭರಣ ಪೋಷಣೆಗಳಿಗೂ ವ್ಯಯವಾಗುತ್ತಿರುವುದಲ್ಲವೇ? ಕಚ್ಚಿದಾರ್ಯೋ ವಿಶುದ್ಧಾತ್ಮ ಕ್ಷಾರಿತಶ್ಚೋರ ಕರ್ಮಣ ಅಪೃಷ್ಟ ಶಾಸ್ತ್ರಕುಶಲೈರ್ ನಲೋಭಾದ್ ಬದ್ಧತೆ ಶುಚಿ. ನಿನ್ನ ರಾಜ್ಯದಲ್ಲಿ ಆರ್ಯನಾದವನು, ಶುದ್ಧಾತ್ಮನಾದವನು ಕಳ್ಳತನವೇ ಮೊದಲಾದ ಮಿಥ್ಯಾಪವಾದಕ್ಕೆ ಗುರಿಯಾದಾಗ ಅವನು ನಿಶ್ಚಯವಾಗಿಯೂ ತಪ್ಪು ಮಾಡಿರುವನೇ ಇಲ್ಲವೇ ಎಂಬುದನ್ನು ನೀತಿಶಾಸ್ತ್ರ ಕುಶಲರಾದ ನ್ಯಾಯವಾದಿಗಳ ಮೂಲಕವಾಗಿ ನಿರ್ಣಯಿಸುವೆಯಲ್ಲವೇ? ಲೋಭದ ಕಾರಣದಿಂದಾಗಿ ಅಂತಹ ಪರಿಶುದ್ಧಾತ್ಮರನ್ನು ಪೂರ್ವಾಪರ ವಿವೇಚನೆಯಿಲ್ಲದೆ ಬಂಧಿಸುವುದಿಲ್ಲ ತಾನೆ? ಗೃಹೀತಶ್ಚೈವ ಪೃಷ್ಟಶ್ಚ ಕಾಲೇ ದೃಷ್ಟ ಸಕಾರಣಃ ಕಚ್ಚಿನ್ನ ಮುಚ್ಯತೆ ಚೋರೋ ಧನಲೋಭಾನ್ ನರರ್ಷಭ. ಕಳ್ಳನೊಬ್ಬನು ಕಳ್ಳತನ ಮಾಡುತ್ತಿರುವಾಗಲೇ ಕಳವು ಮಾಡಿದ ಪದಾರ್ಥಗಳೊಡನೆ ಸಿಕ್ಕಿಬಿದ್ದು ಬಂಧಿತನಾಗಿ ನ್ಯಾಯಾಧೀಶನಿಂದಲೂ ಪ್ರಶ್ನಿಸಲ್ಪಟ್ಟು ಕಳ್ಳನೆಂದೇ ನಿರ್ಧಾರವಾದ ನಂತರ ಶಿಕ್ಷೆ ಕೊಡುವ ಸಮಯದಲ್ಲಿ ಅಧಿಕಾರಿಗಳು ಧನದ ಆಸೆಯಿಂದ ಅಂತಹವನನ್ನು ಶಿಕ್ಷಿಸದೇ ಇರುವುದಿಲ್ಲ ತಾನೆ? ವ್ಯಸನೆ ಕಚ್ಚಿದಾಢ್ಯಸ್ಯ ದುರ್ಗತಸ್ಯ ಚ ರಾಘವ ಅರ್ಥಂ ವಿರಾಗ ಪಶ್ಯಂತಿ ತವಾಮಾತ್ಯ ಬಹುಶ್ರುತಾಃ. ಒಬ್ಬ ಐಶ್ವರ್ಯವಂತನಿಗೂ ಒಬ್ಬ ದರಿದ್ರನಿಗೂ ಧನ ಸಂಬಂಧವಾದ ಅಥವಾ ಭೂಮಿಯ ಸಂಬಂಧವಾದ ವ್ಯವಹಾರ ಉಂಟಾದಾಗ ಅವರಿಬ್ಬರೂ ನ್ಯಾಯ ಕೇಳಲು ನಿನ್ನ ಅಮಾತ್ಯರನ್ನು ಸಂಧಿಸಿದಾಗ ನ್ಯಾಯಪರರಾದ ವಿದ್ಯಾವಂತರಾದ ಮಂತ್ರಿಗಳು ಧನದಾಸೆಯಿಲ್ಲದೆ ಯಥಾರ್ಥವಾದ ನ್ಯಾಯದೃಷ್ಟಿಯುಳ್ಳವರಾಗಿಯೇ ಇರುವರಲ್ಲವೇ? ಅಥವಾ ಧನದಾಸೆಯಿಂದ ಐಶ್ವರ್ಯವಂತನಾದವನಿಗೆ ಅನುಕೂಲವಾಗುವಂತೆ ತೀರ್ಪು ಕೊಡದೆ ನ್ಯಾಯ ಅನ್ಯಾಯಗಳನ್ನು ಸಂಪೂರ್ಣವಾಗಿ ವಿಮರ್ಶಿಸಿ ತೀರ್ಪು ಕೊಡುವರಲ್ಲವೇ? ಯಾನಿ ಮಿಥ್ಯಾಭಿಶಸ್ತಾನಾಂ ಪತಂತ್ವಸ್ತ್ರಾಣಿ ರಾಘವ ತಾನಿ ಪುತ್ರ ಪಶೂನ್ ಘ್ನಂತಿ ಪ್ರೀತ್ಯರ್ಥ ಮನುಷಾಸತಃ. ಸುಳ್ಳು ಅಪರಾಧವನ್ನು ಹೊತ್ತು ಶಿಕ್ಷೆಗೊಳಗಾದವರು ಸುರಿಸುವ ಕಣ್ಣೀರಿನ ಹನಿಗಳು ಧನಿಕನೊಬ್ಬನಿಗೆ ಪ್ರೀತಿಯನ್ನು ಉಂಟುಮಾಡುವ ಸಲುವಾಗಿ ನಿರಪರಾಧಿಯನ್ನು ಅಪರಾಧಿ ಎಂದು ಶಿಕ್ಷಿಸುವ ನ್ಯಾಯಾಧೀಶನ ಅಥವಾ ರಾಜನ ಪುತ್ರರನ್ನು ಪಶು ಸಂಪತ್ತನ್ನು ವಿನಾಶಗೊಳಿಸುತ್ತದೆ. ಕಚ್ಚಿದ್ ವೃದ್ಧಾಂಶ ಬಾಲಾಂಶ್ಚ ಕಚ್ಚಿದ್ ವೃದ್ಧಾಂಶ್ಚ ಬಾಲಾಂಶ್ಚ ವೈದ್ಯ ಮುಖ್ಯಾಂಶ್ಚ ರಾಘವ ದಾನೇನ ಮನಸಾ ವಾಚ ತ್ರಿಭಿರೇತೈರ್ಬಭೂಷಸೆ. ಜ್ಞಾನವೃದ್ಧರನ್ನು, ವಯೋವೃದ್ಧರನ್ನು, ಚಿಕ್ಕ ಮಕ್ಕಳನ್ನು, ವಿದ್ವಾಂಸರನ್ನು ವೈದ್ಯ ಪ್ರಮುಖನು ದಾನದಿಂದಲೂ ಸೋಮನಸ್ಯದಿಂದಲೂ ಅಕ್ಕರೆಯ ಮಾತುಗಳಿಂದಲೂ ನಿನ್ನವರನ್ನಾಗಿ ಮಾಡಿಕೊಳ್ಳಲು ಯತ್ನಿಸುವೆಯಲ್ಲವೇ? ಕಚ್ಚಿದ್ ಗುರುಂಶ್ಚ ವೃದ್ಧಾಂಶ್ಚ ತಾಪಸಾಂ ದೇವತಾತಿಥೀನ್ ಚೈತ್ಯಾಂಚ ಸರ್ವಾನ್ ಸಿದ್ಧಾರ್ಥ ಬ್ರಾಹ್ಮಣಾಂಶ್ಚ ನಮಸ್ಯಸಿ. ಗುರುಗಳನ್ನು, ವೃದ್ಧರನ್ನು, ತಪಸ್ವಿಗಳನ್ನು, ದೇವತೆಗಳನ್ನು, ಅತಿಥಿಗಳನ್ನು, ಅಶ್ವತ್ಥವೇ ಮೊದಲಾದ ಮಹಾವೃಕ್ಷಗಳನ್ನು,
ವಿದ್ಯೆ, ವಿನಯ, ಶೀಲ ಮತ್ತು ಸದಾಚಾರಗಳಿಂದ ಸಂಪನ್ನರಾದ ಬ್ರಾಹ್ಮಣರನ್ನು ನೋಡಿದೊಡನೆಯೇ ನಮಸ್ಕರಿಸುವೆಯಲ್ಲವೇ? ಕಚ್ಚಿದರ್ಥೇನ ವಾ ಧರ್ಮಮರ್ಥಂ ಧರ್ಮೇಣ ವಾ ಪುನಃ ಉಭೌ ವಾ ಪ್ರೀತಿಲೋಭೇನ ಕಾಮೇನ ಚನ ಬಾಧಸೆ. ನೀನು ಅರ್ಥದ ಮೂಲಕವಾಗಿ ಧರ್ಮಕ್ಕಾಗಲಿ ಧರ್ಮದ ಮೂಲಕವಾಗಿ ಅರ್ಥಕ್ಕಾಗಲಿ ಹಾನಿಯನ್ನು ಉಂಟು ಮಾಡುತ್ತಿಲ್ಲ ತಾನೆ? ಅಥವಾ ಆಸಕ್ತಿ ಮತ್ತು ಲೋಭಗಳ ರೂಪವಾದ ಕಾಮದ ಮೂಲಕವಾಗಿ ಧರ್ಮಾರ್ಥಗಳೆರಡನ್ನು ಬಾಧೆಪಡಿಸುತ್ತಿಲ್ಲ ತಾನೆ? ಕಚ್ಚಿದರ್ಥಂಚ ಧರ್ಮಂಚ ಕಾಮಂಚ ಜಯತಾಂಬರ ವಿಭಜ್ಯ ಕಾಲೇ ಕಾಲಜ್ಞ ಸರ್ವಾನ್ ಭರತ ಸೇವಸೆ. ಕಾಲದ ರಹಸ್ಯವನ್ನು ತಿಳಿದಿರುವವನೇ, ದಿನದಲ್ಲಿ ಅರ್ಥ ಸಾಧನೆಗೆ ನಿಯೋಜಿಸಬೇಕಾದ ಕಾಲ, ಧರ್ಮ ಸಂಗ್ರಹಕ್ಕೆ ನಿಯೋಜಿಸಬೇಕಾದ ಕಾಲ, ಕಾಮೋಪಭೋಗಗಳಿಗೆ ನಿಯೋಜಿಸಬೇಕಾದ ಕಾಲ, ಈ ಮೂರು ಕಾಲಗಳನ್ನು ವಿಭಜಿಸಿ ನಿಯತವಾಗಿರುವ ಆಯಾ ಕಾಲಗಳಲ್ಲಿಯೇ ಧರ್ಮಾರ್ಥ ಕಾಮಗಳನ್ನು ಸಾಧಿಸುತ್ತಿರುವೆಯಲ್ಲವೇ? ಕಚ್ಚಿತ್ತೇ ಬ್ರಾಹ್ಮಣ ಶರ್ಮ ಸರ್ವಶಾಸ್ತ್ರಾರ್ಥ ಕೋವಿದಾಹ ಅಶಂಸಂತೆ ಮಹಾಪ್ರಾಜ್ಞ ಪೌರಜಾನ ಪದೈಸ್ಸಹ. ಮಹಾಪ್ರಾಜ್ಞನೆ, ಸಕಲ ಶಾಸ್ತ್ರಾರ್ಥ ಕೋವಿದರಾದ ಬ್ರಾಹ್ಮಣರು ಪುರಮುಖ್ಯರಿಂದಲೂ ಪ್ರಜೆಗಳಿಂದಲೂ ಕೂಡಿ ನಿನಗೆ ಸುಖವನ್ನು ಕೋರುತ್ತಿರುವರೆ. ನಾಸ್ತಿಕ್ಯಮನೃತಂ ಕ್ರೋಧಂ ಪ್ರಮಾದಂ ದೀರ್ಘಸೂತ್ರತಾಂ ಅದರ್ಶನಂ ಜ್ಞಾನವತಾಂ ಆಲಸ್ಯಂ ಪಂಚವೃತ್ಯತಾಂ ಏಕಚಿಂತತಮರ್ಥಾನಮನರ್ಥಜ್ಞೈಶ್ಚ ಮಂತ್ರಣಂ ನಿಶ್ಚಿತಾನಾಮನಾರಂಭಂ ಮಂತ್ರಸ್ಯ ಪರಿರಕ್ಷಣಂ ಮಂಗಲಸ್ಯ ಪ್ರಯೋಗಂಚ ಪ್ರತ್ಯುತ್ಥಾನಂಚ ಸರ್ವತಃ ಕಚ್ಚಿತ್ವಂ ವರ್ಜಯಸ್ಯೇತಾನ್ ರಾಜಾ ದೋಷಾಂಶ್ಚತುರ್ದಶ. ಪರಲೋಕವೇ ಎಲ್ಲವೆಂಬ ನಾಸ್ತಿಕವಾದ, ಸುಳ್ಳು ಹೇಳುವುದು, ಕೋಪಗೊಳ್ಳುವುದು, ಕರ್ತವ್ಯದಲ್ಲಿ ಅಲಕ್ಷ್ಯ ಮತ್ತು ಅಕರ್ತವ್ಯದಲ್ಲಿ ಪ್ರವೃತ್ತಿ ವಿಳಂಬಿಸಿ ಕಾರ್ಯ ಮಾಡುವುದು, ಜ್ಞಾನಿಗಳನ್ನು ಸಂದರ್ಶಿಸದೇ ಇರುವುದು, ಆಲಸ್ಯ, ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದಿರುವುದು, ಅರ್ಥ ಸಾಧನೆಯ ಚಿಂತೆಯನ್ನು ಒಬ್ಬನೇ ಮಾಡುವುದು, ಅವಿವೇಕಿಗಳೊಡನೆ ಮಂತ್ರಾಲೋಚನೆ ಮಾಡುವುದು, ನಿಶ್ಚಯಿಸಿದ ಯೋಜನೆಗಳನ್ನು ಕಾಲ ಮೀರಿದರೂ ಪ್ರಾರಂಭಿಸದೆಯೇ ಇರುವುದು, ರಹಸ್ಯ ವಿಷಯಗಳನ್ನು ರಕ್ಷಿಸಿಕೊಳ್ಳದೇ ಇರುವುದು, ಮಂಗಳಾಚರಣೆಗಳಿಲ್ಲದೆ ಕಾರ್ಯಗಳನ್ನು ಆರಂಭಿಸುವುದು, ಯೋಗ್ಯರೇ ಬರಲಿ ಅಯೋಗ್ಯರೇ ಬರಲಿ ಯಾವ ವಿಧವಾದ ವ್ಯತ್ಯಾಸವನ್ನು ಎಣಿಸದೆ ಬಂದವರೆಲ್ಲರಿಗೂ ಎದ್ದು ನಿಂತು ಸ್ವಾಗತ ನೀಡುವುದು. ಈ 14 ರಾಜದೋಷಗಳನ್ನು ವರ್ಜಿಸಿರುವೆಯ. ದಶ ಪಂಚ ಚತುರ್ವರ್ಗಾನ್ ಸಪ್ತವರ್ಗಂಚ ತತ್ವತಃ ಅಷ್ಟವರ್ಗಂ ತ್ರಿವರ್ಗಂಚ ವಿದ್ಯಾಸ್ತ್ರಿನ್ಸ್ರಷ್ಟ ರಾಘವ. ಇಂದ್ರಿಯಾಣಾಂ ಜಯಂ ಬುದ್ಧ್ವಾ ಷಾಡ್ಗುಣ್ಯಂ ದೈವಮಾನುಷಂ ಕೃತ್ಯಂ 20 ವರ್ಗಂಚ ತಥಾ ಪ್ರಕೃತಿ ಮಂಡಲಂ ಯತ್ರಾ ದಂಡ ವಿಧಾನಂಚ ದ್ವಿಯೋನಿ ಸಂಧಿ ವಿಗ್ರಹೌ ಕಚ್ಚಿದೇತಾನ್ ಮಹಾಪ್ರಾಜ್ಞ ಯಥಾವದನುಷ್ಮನ್ಯಸೆ. ಭರತ, 10, 5, 4, 7 ಈ ವರ್ಗಗಳನ್ನು ನೀತಿಶಾಸ್ತ್ರಾನುಸಾರವಾಗಿ ತಿಳಿದುಕೊಂಡಿರುವೆಯ ಮತ್ತು ಅದರಂತೆ ನಡೆಯುತ್ತಿರುವೆಯ. ಅಷ್ಟವರ್ಗ, ತ್ರಿವರ್ಗ, 3 ವಿದ್ಯೆಗಳು ಇವುಗಳು ಯಾವುವೆಂಬುದು ನಿನಗೆ ತಿಳಿದಿರುವುದೇ? ಇಂದ್ರಿಯಗಳನ್ನು ಜಯಿಸುವ ಉಪಾಯವು ತಿಳಿದಿರುವುದೇ? ದೈವ ಮತ್ತು ಮಾನುಷ ಸಂಬಂಧವಾದ 6 ವ್ಯಸನಗಳನ್ನು ತಿಳಿದುಕೊಂಡಿರುವೆಯ? 20 ವಿಧವಾದ ರಾಜರ ಕೃತ್ಯಗಳನ್ನು ತಿಳಿದಿರುವೆಯ? ಪಂಚ ಪ್ರಕೃತಿಗಳು 12 ಮಂಡಲಗಳು ನಿನಗೆ ತಿಳಿದಿರುವವೇ? ಪಂಚ ವಿಧವಾದ ಯಾತ್ರೆಗಳು ದಂಡ ವಿಧಾನವು ತಿಳಿದಿರುವುದೇ? ಮುಖ್ಯವಾದ ಸಂಧಿ ವಿಗ್ರಹಗಳೆರಡನ್ನು ತಿಳಿದುಕೊಂಡಿರುವೆಯ? ರಾಜನಾದವನು ಅತ್ಯವಶ್ಯಕವಾಗಿ ತಿಳಿಯಬೇಕಾಗಿರುವ ಈ ವಿಷಯಗಳನ್ನು ತತ್ವತಃ ತಿಳಿದುಕೊಂಡು ಅದರಂತೆ ರಾಜ್ಯದ ವ್ಯವಹಾರಗಳನ್ನು ನಡೆಸುತ್ತಿರುವೆಯಲ್ಲವೇ? ಶ್ರೋತೃಗಳು, ಇಲ್ಲಿ ಹೇಳಿರುವ ಕೆಲವು ವಿಷಯಗಳ ಕುರಿತಾಗಿ ಇನ್ನಷ್ಟು ವಿಷಾದವಾಗಿ ತಿಳಿದುಕೊಳ್ಳಬೇಕೆಂದರೆ ಇತರ ರಾಮಾಯಣಗಳ ವ್ಯಾಖ್ಯಾನಗಳಲ್ಲಿ ಅದನ್ನು ವಿಸ್ತಾರವಾಗಿ ತಿಳಿಸಲಾಗಿದೆ. ಅದನ್ನು ಗಮನಿಸಬಹುದು. ಮಂತ್ರಿಭಿಸ್ತ್ವಂ ಯಥೋದ್ವಿಷ್ಟೈರ್ ಶತ್ರುಭಿಸ್ತ್ರಿಭಿರೇವ ಕಚ್ಚಿತ್ ಸಮಸ್ತೈರ್ವಸ್ತ್ರೈಶ್ಚ ಮಂತ್ರಂ ಮಂತ್ರಯಸೇ ಮಿಥಃ. ಭರತ, ನೀತಿಶಾಸ್ತ್ರದಲ್ಲಿ ಹೇಳಿರುವಂತೆ ರಾಜ್ಯದ ಮುಖ್ಯ ವಿಚಾರಗಳನ್ನು 3 ಮಂತ್ರಿಗಳೊಡನೆ ಅಥವಾ 4 ಮಂತ್ರಿಗಳೊಡನೆ ಬೇರೆ ಬೇರೆಯಾಗಿಯೂ ಹಾಗೂ ಒಟ್ಟಿಗೆ ಕಲೆತು ರಹಸ್ಯದಲ್ಲಿ ಸಮಾಲೋಚನೆಯನ್ನು ನಡೆಸುತ್ತಿರುವೆಯಲ್ಲವೇ?
ಕಚ್ಚಿತೆ ಸಫಲ ವೇದ ಕಚ್ಚಿತ್ತೆ ಸಫಲ ಕ್ರಿಯಾ ಕಚ್ಚಿತ್ತೆ ಸಫಲ ದಾರಾ ಕಚ್ಚಿತ್ತೆ ಸಫಲಂ ಶ್ರುತಂ. ಕುಮಾರ, ನೀನು ಮಾಡಿರುವ ವೇದಾಧ್ಯಯನವು ಅಗ್ನಿಹೋತ್ರಾದಿ ವೇದ ವಿಹಿತವಾದ ಕರ್ಮಾನುಷ್ಠಾನಗಳನ್ನು ಮಾಡುವುದರಿಂದ ಸಫಲವಾಗಿರುವುದೇ. ನೀನು ಮಾಡಿರುವ ಅಥವಾ ಮಾಡಿಸಿರುವ ಕಾರ್ಯಗಳು ಅಥವಾ ಯೋಜನೆಗಳು ರಾಷ್ಟ್ರಾಭಿವೃದ್ಧಿದಾಯಕಗಳಾದ ಪ್ರತಿಫಲಗಳನ್ನು ಕೊಟ್ಟಿವೆಯೇ? ನಿನ್ನ ವೈವಾಹಿಕ ಜೀವನವು ರತಿ ಸುಖವನ್ನು ಸತ್ಸಂತಾನವನ್ನು ಕೊಡುವುದರ ಮೂಲಕ ಸಫಲವಾಗಿರುವುದೇ? ಶಾಸ್ತ್ರಾಭ್ಯಾಸವು ನಿನ್ನ ಮನಸ್ಸನ್ನು ಸನ್ಮಾರ್ಗದಲ್ಲಿ ಒಯ್ಯುವುದರ ಮೂಲಕ ಸಫಲವಾಗಿರುವುದೇ? ಕಚ್ಚಿದೇಷ್ಟೈವ ತೇ ಬುದ್ಧಿರ್ ಯಥೋಕ್ತ ಮಮ ರಾಘವ ಆಯುಷ್ಯಾಚ ಯಶಸ್ಯಾಚ ಧರ್ಮ ಕಾಮಾರ್ಥ ಸಂಹಿತ. ರಾಘವ, ನಾನು ಹೇಳಿದಂತೆಯೇ ನಿನ್ನ ಬುದ್ಧಿಯು ಇರುವುದಲ್ಲವೇ? ಧರ್ಮ ಕಾಮಾರ್ಥಗಳಿಂದ ಕೂಡಿರುವ ನನ್ನ ಈ ಉಪದೇಶವು ಆಯುಷ್ಯವನ್ನು ಯಶಸ್ಸನ್ನು ಹೆಚ್ಚಿಸುತ್ತದೆ. ಯಾ ವೃತ್ತಿಂ ವರ್ತತೆ ತಾತೋ ಯಾಂಚನ ಪ್ರಪಿತಾಮಹಾಃ ತಾಂ ವೃತ್ತಿಂ ವರ್ತಸೆ ಯಾಚ ಸತ್ಪಥಗಾ ಶುಭ. ನಮ್ಮ ತಂದೆಯಾದ ದಶರಥ ಮಹಾರಾಜನು ಯಾವ ಧರ್ಮವೃತ್ತಿಯನ್ನು ಅವಲಂಬಿಸಿ ರಾಜ್ಯಭಾರ ಮಾಡುತ್ತಿದ್ದನೋ ಮತ್ತು ನಮ್ಮ ಪ್ರಪಿತಾಮಹರು ಯಾವ ಧರ್ಮ ಮಾರ್ಗವನ್ನು ಅನುಸರಿಸಿ ರಾಜ್ಯವಾಳುತ್ತಿದ್ದರು ಅಂತಹ ಧರ್ಮ ವೃತ್ತಿಯನ್ನೇ ನೀನು ಅವಲಂಬಿಸಿರುವೆಯಲ್ಲವೇ? ನಿಶ್ಚಯವಾಗಿಯೂ ಅವರು ಅನುಸರಿಸಿರುವ ಮಾರ್ಗವು ಶುಭದಾಯಕವಾದ ಸನ್ಮಾರ್ಗವು. ಕಚ್ಚಿದ್ವಾ ದುಕೃತಂ ಕಚ್ಚಿದ್ವಾತ್ ಸುಕೃತಂ ಭೋಜ್ಯಮೇಕೋ ನಾಶ್ನಾಸಿ ರಾಘವ ಕಚ್ಚಿದಾಶಂ ಸಮಾನೇಭ್ಯೋ ಮಿತ್ರೇಭ್ಯ ಸಂಪ್ರಯಚ್ಛಸಿ. ಬಹಳ ರುಚಿಕರವಾಗಿ ಮಾಡಿದ ಭಕ್ಷ್ಯ ಭೋಜ್ಯಗಳನ್ನು ನೀನೊಬ್ಬನೇ ಕುಳಿತು ತಿನ್ನುವುದಿಲ್ಲವಲ್ಲವೇ? ನಿನ್ನನ್ನು ಸ್ತುತಿ ಮಾಡುವವರಿಗೆ, ಅಂದರೆ ಸ್ತುತಿ ಮಾಡಿ ಬೇಡುವವರಿಗೆ, ಮಿತ್ರರಿಗೆ ಯಥೋಚಿತವಾದ ಹಣವನ್ನು ಕೊಡುವೆಯಲ್ಲವೇ? ಅಂದರೆ ಭಕ್ಷ್ಯ ಭೋಜ್ಯಾದಿಗಳನ್ನು ಕೊಡುವೆಯಲ್ಲವೇ? ರಾಜಾತ್ ಧರ್ಮೇಣ ಹಿ ಪಾಲಯಿತ್ವ ಮಹಾಮತಿರ್ದಂಡಧರ ಪ್ರಜಾನಾಂ ಅವಾಪ್ಯ ಕೃತ್ಸ್ನಾಂ ವಸುಧಾಂ ಯಥಾವದಿತಶ್ಚ್ಯುತ ಸ್ವರ್ಗಮುಪೈತಿ ವಿದ್ವಾಂ. ಭರತ, ನೀತಿಶಾಸ್ತ್ರಜ್ಞನಾದ ಮಹಾಬುದ್ಧಿಶಾಲಿಯಾದ ಸಾಮದಾನ ಭೇದ ದಂಡೋಪಾಯಗಳನ್ನು ಚೆನ್ನಾಗಿ ತಿಳಿದಿರುವ ರಾಜನು ಪ್ರಜೆಗಳನ್ನು ಧರ್ಮದಿಂದ ಪರಿಪಾಲನೆ ಮಾಡುತ್ತಾ ಸಕಲ ಸಂಪತ್ ಸಮೃದ್ಧವಾದ ಭೂಮಿಯನ್ನು ಹೊಂದಿ, ಅಂದರೆ ಭೂಮಿಯಲ್ಲಿರುವ ಸುಖೋಪಭೋಗಗಳನ್ನು ಅನುಭವಿಸಿ ಅವಸಾನ ನಂತರ ಸ್ವರ್ಗವನ್ನು ಸೇರುತ್ತಾನೆ. ಅಂದರೆ ಸ್ವರ್ಗಕ್ಕೆ ಹೋಗಿ ಅಲ್ಲಿಯ ಸುಖೋಪಭೋಗಗಳನ್ನು ಅನುಭವಿಸುತ್ತಾನೆ. ನೀತಿಪರನಾದ ಧರ್ಮಿಷ್ಠನಾದ ರಾಜನಿಗೆ ಇಹ ಪರಗಳೆರಡರಲ್ಲಿಯೂ ಸೌಖ್ಯವುಂಟು. ಶ್ರೋತೃಗಳಿಗೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 100ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.